ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ, ತನ್ನ ತಾನರಿತು ತಾನಾರೆಂದು ತಿಳಿಯೋಡೆ ತನಗೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ. ಶರಣರೇ, ತಾವು ಮುಂದುವರಿಸಿ. ಊರ ಮುಂದೆ ಶ್ವಾನನ ಕಾಣಬಹುದಲ್ಲದೆ ಸಿಂಹನ ಕಾಣಬಾರದು, ನದಿಯ ಮುಂದೆ ಬಕನ ಕಾಣಬಹುದಲ್ಲದೆ ಹಂಸನು ಕಾಣಬಾರದು, ಪಸರದೊಳಗೆ ರಾಜನ ಮಣಿಯ ಕಾಣಬಹುದಲ್ಲದೆ ರತ್ನವು ಕಾಣಬಾರದು, ಧರೆಯ ಮೇಲೆ ವೇಷಧಾರಿಗಳು ಕಾಣಬಹುದಲ್ಲದೆ ಶಿವಜ್ಞಾನಿ ಕಾಣಬಾರದು, ಕೂಡಲ ಚನ್ನ ಸಂಗಮ ದೇವ. ಶರಣರೇ, ತಾವು ಮುಂದುವರಿಸಿ. ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಉಂಬುವ ಚಿಂತೆ, ಉಡಲಾದರೆ ಉಂಬುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇತಿ ಹಲವು ಚಿಂತೆಯಲ್ಲಿ ಇಬ್ಬವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿದ್ದ ನೊಬ್ಬರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡೆಯ ನಿಜ ಶರಣ. ಶರಣಿಯರೇ, ವಚನವನ್ನು ತಾವು ಮುಂದುವರಿಸಿ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಉಂಟೆ ಅಯ್ಯ, ಮುಸಕ್ಕಿ ಆಸೆ ನಿಮಗೇಕೆ, ಈಶ್ವರನಪ್ಪ ಮಾರಯ್ಯ ಪ್ರಿಯ, ಮರೇಶ್ವರಲಿಂಗಕ್ಕೆ ದೂರ ಮಾರಯ್ಯ. ಶರಣೆ, ಮುಂದುವರಿಸು. ಏಕೆ ಅನ್ನ ಹುಟ್ಟಿಸಿದಯ್ಯ ಹೆಣ್ಣು ಜನ್ಮದಲ್ಲಿ, ಪುಣ್ಯವಿಲ್ಲದ ಪಾಪಿಯ ನಾನು ಯ ಪರಕ್ಕೆ ದೂರಳಿಯ. ನಾನು ಸಿರಿದ್ದ ವಸ್ತುವಿನ ಮಧುವಾದ ಕಾರಣ, ಸಂಗಯ್ಯನಲ್ಲಿ ಬಸವನ ಮಧುವಾದ ಕಾರಣ, ಎನೆಗೆ ಹೆಣ್ಣು ನಾಮಲಿಲ್ಲವಯ್ಯ. ಶರಣೆ, ಮತ್ತೆ ಹಿಡಿದು ಮತ್ತೊಟ್ಟೆ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ. ವ್ರತಹೀನನ ನಡೆದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ವರಯ್ಯ. ಇದೆಲ್ಲ ಜಗತ್ತಿಕ್ಕಿದ ವಿಧಿ ಎಂದು ಬಾಳುವ ಪಾಡು ನಮ್ಮದು. ಎಲೆ ಅನ್ನಗಳಿರ ಸುಂಕವ್ವ, ನಿಮ್ಮ ತಳಮಳ ನನಗರ್ಥವಾಗುತ್ತಿದೆ, ಆದರೆ ಜಗತ್ತರ್ಥವಾಗುತ್ತಿಲ್ಲ. ಇದನ್ನು ಅರ್ಥ ಮಾಡಿಸುವವಳು ಇಷ್ಟರಲ್ಲೇ ಬರಲಿದ್ದಾಳೆ. ತಾನು ಮೋಹಿಸಿದವರು ತನ್ನಡವೆ ಎಂದು ಇಡೀ ಜಗಕ್ಕೆ ಸಾರುವ ಸ್ತ್ರೀಶಕ್ತಿಯಂತೂ ಎತ್ತ ಸಾಗುತ್ತಿದೆ. ಲಿಂಗವ್ವ, ಮುಂದುವರೆದು. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವು ಕಂಡೆ, ಜಂಗಮವು ಕಂಡೆ, ಪಾದೋದಕವು ಕಂಡೆ, ಪ್ರಸಾದವು ಕಂಡೆ, ಕೀರ್ತಿವರ ಕಂಡೆನ ಕಂಗಳ ಮುಂದಡ ಕತ್ತಲೆಯ ಹರಿಯಲೊಣನ ಮಹಾಬೆಳಕಿನೋಳು ಗೋಲಾಡಿ ಸುಖಿಯಾದನಯ್ಯ ಅಪ್ಪನ ಪ್ರಿಯ ಚನ್ನ ಬಸವಣ್ಣ. ಶರಣೆ, ಮುಂದುವರಿಸು. ಬಸವಣ್ಣನವರ ಮನೆಯಲ್ಲಿ ನಾವೆಲ್ಲರೂ ಬಸವಣ್ಣನವರಲ್ಲದೆ ಅನ್ಯರುಂಟೆ. ಬಸವಣ್ಣನವರ ಕಾಯಕವ ಕಂಡು ನಾವೆಲ್ಲರೂ ಭಕ್ತರಾದೆವು, ಬಸವಣ್ಣನವರ ಮಾತ ಕೇಳಿ ನಾವೆಲ್ಲರೂ ಜ್ಞಾನಿಗಳಾದೆವು, ಬಸವಣ್ಣನವರ ನಡತೆ ಕಂಡು ನಾವೆಲ್ಲರೂ ಶರಣರಾದೆವು, ಬಸವಣ್ಣನವರ ಕೃಪೆ ಕಂಡೆ ರಾಮೇಶ್ವರ ಲಿಂಗವನರೇ. ಜಗ ಸುತ್ತುವುದು ನಿನ್ನ ಮಾಯೆ, ನಿನ್ನ ಸುತ್ತುವುದು ಎನ್ನಮ್ಮ ನೋಡ. ಜಗವು ನಿನ್ನೊಳಗೆ, ನೀನು ನನ್ನೊಳಗೆ, ಕಡಿಯು ಕನ್ನಡಿಯೊಳಗೆ ಅಡಗಿದಂತೆ ಅಯ್ಯ. ಕೂಡಲ ಸಂಗಮ ದೇವ ನನ್ನೊಳಗೆ ಅಡಗಿದಂತೆ ಅಯ್ಯ. ಮಹಾಂಗರಂಗಿನಿಯಾದ ಅಕ್ಕಮಹಾದೇವಿಯವರು ಭವ್ಯ ಅರಮನೆಯನ್ನು ತೆರೆದು ಕಲ್ಯಾಣಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಿದ್ದರಾಮನವರು ಅನುಭವ ಮಂಟಪಕ್ಕೆ ಕರೆತಂದಿದ್ದಾರೆ. ಪ್ರಭುವೇ, ಅಕ್ಕಮಹಾದೇವಿ ಬರಲಿ ಬರಲಿ. ಅವರ ಅಂತರಂಗದ ಆಧ್ಯಾತ್ಮಿಕ ತಳಲನ್ನು ರಕ್ತ ಪರೀಕ್ಷೆ ಬಂದಂತೆ ಪರೀಕ್ಷಿಸುತ್ತೇನೆ. ಸಿದ್ದರಾಮರೇ, ಅಕ್ಕ ಮಹಾದೇವಿಯನ್ನು ಒಳಬರಲು ಹೇಳಿ. ಅಕ್ಕ ಮಹಾದೇವಿ ಒಳಗೆ ಬನ್ನಿ, ಅಕ್ಕ ಮಹಾದೇವಿ ಒಳಗೆ ಬನ್ನಿ. ವೈರಾಗ್ಯ ಮೂರ್ತಿಗಳಿಗೆ ಶರಣು ಶರಣಾರ್ಥಿಗಳು, ಶಿವ ಬಂಧುಗಳಿಗೆ ಶರಣು ಶರಣಾರ್ಥಿಗಳು, ಶಿವ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಕೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ
ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಿಲ್ಲಿಸಿ, ಈ ಬೂಟಾಟಿಕೆಯ ನಾಟಕ ಸಾಕು. ನೀನಾರಮ್ಮ ಇತ್ತಲೇಕೆ ಬಂದಿರುವೆ? ಚನ್ನ ಮಲ್ಲಿಕಾರ್ಜುನನೇ ನನ್ನ ಆರಾಧ್ಯ ದೈವ ಎಂದು ನಂಬಿರುವ ನನ್ನ ಕಾಯಕ್ಕೆ ನನ್ನನ್ನು ಅಕ್ಕ ಮಹಾದೇವಿ ಎಂದು ಕರೆಯುತ್ತಾರೆ. ಕಲ್ಯಾಣದಲ್ಲಿ ದೊಡ್ಡ ಪ್ರಯೋಗವನ್ನು ನಡೆಯುತ್ತಿದೆ ಎಂದು ತಿಳಿದು ಅದರ ಭಾಗವಾಗಬೇಕೆಂದು ಬಂದಿರುವ ಮಹಾಪ್ರಭು. ಅಲ್ಲೇ ನಿಲ್ಲುತ್ತಾರೆ, ಇದು ಅನುಭವ ಮಂಟಪ. ಉದ ಮಗನ ಯೌವನದ ಮಂಟ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ? ಸತಿಯನ್ನೊಡೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುವ ಎಂದರೆ ಬಂದು ಕುಳ್ಳಿರು. ಅಲ್ಲವೇ ತೊಲಗುತ್ತಾರೆ. ನಮ್ಮ ಗುಹೇಶ್ವರ ಶರಣದಲ್ಲಿ ಸಣ್ಣ ಸುಖ ಸನ್ನಿಹಿತವ ಬಯಸಿದರೆ ನಿಮ್ಮ ಪತಿಯಾರೆಂಬುದು ಎಲೆಯವ್ವ? ಅಚ್ಚಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನ್ನಿಕ್ಕಿ ಮುತ್ತು ಮಾಣಿಕ್ಯದ ಮೇಲು ಕಟ್ಟ ಕಟ್ಟಿ ಮದುವೆಯ ಮಾಡಿದರೋ ಎಂಬವರು ಎನ್ನ ಮದುವೆಯ ಮಾಡಿದರೋ ಕಾಣ. ಕಂಕಣ ಕೈಧಾರೆ ಶೀಶೆಯನ್ನಿಕ್ಕಿ ಚನ್ನ ಮಲ್ಲಿಕಾರ್ಜುನ ಎಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರೋ ಕಾಣ. ತಪ್ಪು ಹೊರಿಸಿ ಹೊರಟಿಯನೆಂಬುದು ಸತ್ಯವೇ? ತನು ಸೀರೆ ನುಡಿದು ನಿರ್ವಾಣವಾದಲ್ಲಿ ಮತಭ್ರಾಂತು ನಿಶ್ಚಯವಾಗದು. ಕೇಶ ಎಂಬ ಸೀರೆ ಅಂಗಕ್ಕೆ ಬರೆಯಾಯಿತು, ಅಪಮಾನವೆಂತೂ ಅರಿಯಿತು. ಅದು ಗುಹೇಶ್ವರಲಿಂಗಕ್ಕೆ ಸಲ್ಲದ ವೇಷ. ಪ್ರಭು, ಯಾತ್ರು ಪರೀಕ್ಷೆ ನೊಂದು ಬಂದವಳಿಗೆ ಕೈಕಾಲು ತಣಿಸುವ ಬಲ್ಲವು ಮನವನಯಿಸುವ ಮಾತೇಕೆ? ಮಾತು ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನನಯ್ಯ ನೀನೊಲಿದ ಕಾಯ ಹೇಗಿದ್ದರೇನು? ನೀನು ಲೌಕಿಕರ ಮಟ್ಟಿಗೆ ಬದುಕಿ ಆ ಬದುಕನ್ನೇ ತಿರಸ್ಕರಿಸಿ ಬಂದವಳೆಂದು ಇಡೀ ಜಗತ್ತಿಗೆ ಕೌತುಕನೆಂಬ ಕಾಮಕನ ಬಲೆಗೆ ಬಿದ್ದು ಕಾಮನನ್ನೇ ಗೆದ್ದೆ ಎಂಬ ನಿನ್ನ ಮಾತು ಸಲ್ಲದ ಮಾತು. ಏನೆಂಬೆಯವ್ವ? ತಪ್ಪು ಒಪ್ಪುಗಳೆಲ್ಲವೂ ಆ ನನ್ನ ಚನ್ನ ಮಲ್ಲಿಕಾರ್ಜುನನಿಗೆ ಗೊತ್ತು. ಇಹಕ್ಕೊಬ್ಬ ಪರಕ್ಕೊಬ್ಬ ಗಂಡನನ್ನು ಕೂಡುವ ಜಾರಿಡಿ ನಾನಲ್ಲ ಪ್ರಭು. ಸೀಮೆ ಇಲ್ಲದ ನಿಸ್ಸೀಮ ಚಲುವನಿಗೆ ಮಾತ್ರ ಒಲಿದವಳು. ಇದು ಬರೀ ಆಡಂಬರದ ಮಾತು, ವೈರಾಗ್ಯದ ಸಂಕೇತವಾದ ನಿನ್ನ ನಿರ್ವಾಣವೆಂಬ ಕೇಶವೆಂಬ ಸೀರೆಯಿಂದ ಮುಚ್ಚಿಟ್ಟು ನಿನ್ನ ಅಂತರಂಗದ ನಾಚಿಕೆಯನ್ನು ತೆರೆದು ಇಟ್ಟೇಕೆ? ಈ ನಿನ್ನ ವೇಷವನ್ನು ಗುಹೇಶ್ವರನು ಒಪ್ಪನಮ್ಮ. ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾಗದಿರಲೆಂದು ಮುಚ್ಚಿದ್ದೇನೆ ವಿನಃ ನನ್ನಂತರಂಗದ ಮರೆ ಮಾಡಲೆಂದಲ್ಲ ಪ್ರಭುವೆ. ಕೌಶುಕನೆಂಬ ಕಾಮುಕನ ಬಲಿಯಾಗಿ ಬಿದ್ದು ಕಾಮನನ್ನೇ ಗೆದ್ದೆ ಎಂಬ ನಿನ್ನ ಮಾತು ಸಲ್ಲದ ಮಾತು. ಏನೆಂಬೆಯವ್ವ? ಕೆಂಡದ ಮೇಲಿರುವ ಶವಕ್ಕೆ ತನ್ನ ಶರೀರದ ನೆನಪಾಗುವುದೇ? ಸೂತ್ರ ತಪ್ಪಿದ ಗೊಂಬೆಗೆ ಹೆಜ್ಜೆ ಹಾಕುವ ಬಯಕೆಯಾಗುವುದೇ? ಬೆನ್ನು ಹೋದ ದಾರ ಮತ್ತೊಮ್ಮೆ ಹಗ್ಗವಾಗಬಲ್ಲದೆ? ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿಸಿದ ಈ ಕಾಯಕ್ಕೆ ಕಾಮದ ನೆರವು ಬೀಳಲು ಸಾಧ್ಯವೇ ಪ್ರಭು? ಇಂದ್ರಿಯ ಎಂಬ ಜಾತಿ ಸೂತಕಗಳನ್ನು ಆ ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದನೆಂಬ ಮಾತು ಗುಹೇಶ್ವರನು ಒಪ್ಪನಮ್ಮ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರು, ಹಾವಿನ ಸಂಘವೇ ಲೇಸು ಕಂಡಯ್ಯ. ಕಾಮದ ಕಳೆಯ ಬಲ್ಲಡೆ ಕಾಯಕವೇ ಲೇಸು ಕಂಡಯ್ಯ. ಇದು ಚನ್ನ ಮಲ್ಲಿಕಾರ್ಜುನನಿಗೆ ಒಪ್ಪುವ ಮಾತು ಕಾಣಿರಯ್ಯ. ಓ, ನಾ ಸತ್ಯನೆಂದು ಹಣ ಕೂಗಿದುದುಂಟೆ, ಬಯಸಿಟ್ಟವೇಕೆ ಕಳೆದುದುಂಟೆ, ಎಪ್ಪಿಟ್ಟ ಹಾಲು ಸಿಹಿ ಒಪ್ಪುವುದುಂಟೆ. ಈ ನಿನ್ನ ಮಾತು ಒಪ್ಪುವುದೇ ಗುಹೇಶ್ವರಲಿಂಗಕ್ಕೆ? ಪ್ರಭು, ಈ ಚಿನ್ನವನ್ನು ಇನ್ನೆಷ್ಟು ಪರೀಕ್ಷಿಸುವಿರಿ? ಈಗಿನ ಮಹಾ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳಲು ಇಷ್ಟು ಸಾಕಲ್ಲವೇ? ಅಣ್ಣ ಬಸವಣ್ಣ, ಪ್ರಭುದೇವರ ಚಿತ್ತಕ್ಕೆ ಅಡ್ಡಿ ಮಾಡುವುದೇಕೆ? ಚಂದನವ ತೊಡೆದು ತೊರೆದು ತೈದಡೆ ನೊಂದನೆಂದು ಕಂಪ ಬಿಟ್ಟಿದೆ. ಕಡಿದ ಕಪ್ಪನ್ನು ತಂದು ಗಾಣದಲ್ಲಿಕ್ಕಿ ಬೆಂದ ಪಾಕ ಸಕ್ಕರೆಯಾಗಿ ನೊಂದನೆಂದು ಸವಿಯ ಬಿಟ್ಟಿದೆ. ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವನ ಶರಣೆಂಬೆ. ಆಹಾ ಆಹಾ, ಎಂತಹ ಅದ್ಭುತವಾದ ವಿಚಾರಧಾರೆ ಮಾಲಿನದು ಶರಣರೇ. ನೋಡಿದಿರಾ ಮಹಾದೇವಿ ತಾಯಿಯ ವ್ಯಕ್ತಿತ್ವವನ್ನು? ದಿಗಂಬರಾಗಿ ನಿಂತಿದರು, ಕಿಂಚಿತ್ತೂ ಕೂಡ ವಿಕೃತ ಭಾವನೆಗಳನ್ನು ಮೂಡಿಸದೆ ಶಿವಯೋಗದಲ್ಲಿ ಬೆರೆತು ತನ್ನ ಹೆಣ್ತನವನ್ನು ಉಳಿಸಿಕೊಂಡ ಮಹಾದೇವಿ ತಾಯಿಯನ್ನು ಪ್ರಭುಗಳಿಗೆ ಈಗ ತೃಪ್ತಿ ಆಯಿತು.
ಬೆಳಕು ಬೆಳಕು ಸೇರಿ ಬೆಳಗಾಗಿದಂತಾಯಿತು. ಇದರ ಭಾಗವಾಗಿ ನನ್ನನ್ನು ಸ್ವೀಕರಿಸಿದರೆ ಸಾಕು ಮಹಾಪ್ರಭು. ಮಹಾದೇವಿ ಅಕ್ಕ, ಹೀಗೆ ಬಂದೆ. ಅಣ್ಣಂದರೆ ಕತ್ತಲಾಗುತ್ತ ಬಂತು. ದೀಪಾರ್ಚನೆ ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಕಲ್ಯಾಣವೆಂಬ ಬೆಳಕು. ಕಟ್ ಮಾಡಿ ನೋಡಪ್ಪ ಹಣ ಬರ್ತದೆ. ಶಿವನ ಪ್ರಕಾಶ ಶಿವನ ಪ್ರಕಾಶ